ಯಾವುದೇ ರೈತ ಆದ್ರೂ ತೋಟಕ್ಕೆ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಓಡಾಡಬೇಕು ಕರೆಕ್ಟಾಗಿ. ಅದೇ ಈಗೆಲ್ಲನೂ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ವಾಕಿಂಗ್ ಎಲ್ಲೋ ಹೋಗೋ ಬದಲು ನಮ್ಮ ತೋಟದಲ್ಲೇ ನಾವು ಒಂದು 2-3 ರೌಂಡ್ ಓಡಾಡಿಬಿಟ್ರೆ 2 ಆಗುತ್ತಲ್ಲ. ಗಿಡ ಯಾವುದು ಆರೋಗ್ಯವಾಗಿದೆ, ಆರೋಗ್ಯವಾಗಿಲ್ಲ, ಯಾವುದಕ್ಕೆ ನೀರು ಹೋಗಿದೆ, ಯಾವುದಕ್ಕೆ ನೀರು ಹೋಗಿ ಎಲ್ಲ ಗೊತ್ತಾಗುತ್ತೆ. ಏನು ಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗ್ತಾ ಇರೋದೆ. ಕಾಯಿ ಕೀಳಬೇಕಾ, ಇದಕ್ಕೆ ಗೊಬ್ಬರ ಹಾಕಬೇಕಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ವಾಕಿಂಗು ಆಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಇಲ್ಲಿ ಗಿಡ ಕಾಣಿಸ್ತಾ ಇರ್ಬೋದು ನೋಡಿ, ಇದು ತೋರಿಸ್ತೀನಿ ನಾನು. ನೋಡಿ, ಇದು 1.5 ಅಡಿ ಇದೆ. 1.5 ಅಡಿ ಅಳತೆ ಮಾಡಿಕೊಂಡು ಒಂದು ಕಡ್ಡಿನ ತಗೊಂಡು ಅಳತೆ ಮಾಡಿ ನಾನು ಫುಲ್ ಕೆಳಗಡೆ ಬರೋದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನಾನು ಇಲ್ಲಿ ಕೂತ್ಕೊಂಡ್ರೆ ನಮ್ಮ ತೋಟ ಫುಲ್ಲು ಕೆಳಗಡೆ ಏನು ಓಡಾಡಿದ್ರು, ಯಾರು ಓಡಾಡಿದ್ರು ಎಲ್ಲ ಕಾಣುತ್ತೆ. ಇದು ನಾನು ಕೂತ್ಕೊಂಡಿರೋದಕ್ಕೆ ನೋಡಿ, ಆ ಗ್ರೀನ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಬೌಂಡ್ರಿ. ನೋಡಿ, ಅಲ್ಲಿ ಫುಲ್ ಕಾಣುತ್ತೆ. ಗೇಟ್ವರೆಗೂ ಸುತ್ತು ನಾನು ಇಲ್ಲಿ ಕೂತ್ಬಿಟ್ರೆ ನಮ್ಮ ತೋಟ ಫುಲ್ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಒಂದು ಪ್ರಾಣಿ ಬಂದಲಿ, ಏನು ಬಂದರೂ, ಒಂದು ಹಾವು ಬಂದರೂ ಸಹ ಕಾಣುತ್ತೆ ನನಗೆ ಇಲ್ಲಿ. ಆ ಥರ ಕಾಣ್ತಾ ಇದೆ. ಯಾಕೆ ಕಾಣುತ್ತೆ ಅಂದರೆ, ನಾನು ಗಿಡಕ್ಕೆ ನೋಡಿ 1.5 ಅಡಿ ಏನೂ ಇಲ್ಲದೆ ತೆಗೆದಿದ್ದೀನಿ. ಪಕ್ಕದಲ್ಲಿ ಯಾವುದೇ ಕೊಂಬೆ ರೆಂಬೆಗಳೆಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಇದು ಯಾಕೆ ತೆಗೆದಿರೋ ಕಾರಣ ಅಂದರೆ ನೋಡಿ, ಇದು ಬುಡಕ್ಕೂ ಬೇರ್ಗೂ ಗಾಳಿ, ಬೆಳಕು, ಬಿಸಿಲು, ಸೂರ್ಯನ ಶಾಖ, ಗಾಳಿ ಎಲ್ಲ ಹೋಗಬೇಕು. ಮತ್ತು ಇನ್ನೊಂದು, ಇದು ನಾವು ಬೇಸಾಯ ಗೊಬ್ಬರ ಎಲ್ಲ ಹಾಕ್ತಾ ಇದು ಹೈಟ್ ಆಗುತ್ತೆ. ಆವಾಗ ಇದು ಕೊಂಬೆ ನೆಲಕ್ಕೆ ಟಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ತೆಗ್ದಿದ್ದೀವಿ. ನೋಡಿ, ಆಗ ಇಲ್ಲಿ ತೆಗೆದಾಗ ಫ್ರೀ ಆಗಿರುತ್ತೆ. ನೋಡಿ, ಇದೆಲ್ಲನೂ ಗಾಳಿ, ಬೆಳಕು, ಬಿಸಿಲು ಎಲ್ಲ ಅದು ಬೇರಿಗೆ ಆರಾಮಾಗಿ ಭೂಮಿಗೆ ಎಲ್ಲಿ ಬೀಳ್ತಾ ಇದೆ, ಸೈಡಲ್ಲೆಲ್ಲನೂ ನೋಡ್ತಾ ಇದ್ದೀರಾ. ಆವಾಗ ಬೇರು ಆರೋಗ್ಯವಾಗಿರುತ್ತೆ. ಬೇರು ಮೇಲೆ ಕೊಂಬೆಗಳು ಇರಬೇಕು ಅಂದರೆ ಫಸ್ಟ್ ಬೇರು ಕಾಪಾಡ್ಕೋಬೇಕು ನಾವು. ನೋಡಿ, ಇದು ಪೂರ್ಣಿಂಗ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಗಿಡ ನೋಡಿ, ಇಲ್ಲಿ ಕಾಯಿ ಕಾಣ್ತಾ ಇದೆ ನಿಮಗೆ, ತೋರಿಸ್ತಾ ಇದ್ದೀನಿ. ಇದು ಬಿಟ್ಟು 1 2 3 4 5 6 ಎಲೆ ಬಿಟ್ಟು ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡುವಾಗ ಇನ್ನೊಂದು ಹೇಳ್ತೀನಿ, ಈ ಎಲೆಗೆ ಡ್ಯಾಮೇಜ್ ಆಗೋದು, ಅರ್ಧ ಹಾಕೋದು ಅದೆಲ್ಲ ಮಾಡಬಾರ್ದು. ಯಾಕಂದರೆ ಈ ಕಾಯಿಗೆ ಎಲೆನೇ ಇಂಪಾರ್ಟೆಂಟು. ಈ ಎಲೆ ಇದ್ರೇ ಕಾಯಿ ದಪ್ಪ ಆಗೋದು. ಈ ಎಲೆನೇ ಊಟ ಎಲ್ಲ ಏನು ಹೇಳೋದು ಅದನ್ನೆಲ್ಲ ತೊಗೊಂಡು ಆ ಗಿಡಕ್ಕೆ, ಆ ಕಾಯಿಗೆ ಕೊಡೋದು. ಅದಕ್ಕೆ ಅದು ನೋಡಿ ಈ ಥರ ಕಟ್ ಮಾಡಬೇಕು. ಅದು ಮಾಡ್ತಾ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ನೋಡಿ ಈ ಥರ ಮಾಡಬೇಕು. ನೋಡಿ, ಇನ್ನೊಂದು ಇದರಲ್ಲಿ ನೋಡಿ, ಇಲ್ಲಿ ಕಾಯಿ ಇಲ್ಲ, ಇದು ಕಾಯಿ ಕಿತ್ತಿದ್ದಾರೆ. ನೋಡಿ, ಕಿತ್ತಿರೋದನ್ನು ನೋಡಿ, ಇಲ್ಲಿ 2 ಗೆಣ್ಣು ಬಿಟ್ಟು ಹೊಡಿತೀನಿ. ನಮ್ಗೆ ಕಾಣಿಸ್ತಲ್ಲ? ನೋಡಿ, ಇದು ಅಷ್ಟೇ. ಇದು 2 ಗೆಣ್ಣು ಬಿಟ್ಟು ಹೊಡಿತಾ ಇದ್ದೀನಿ. ನೋಡಿ, 2 ಗೆಣ್ಣು ಬಿಟ್ಟು ಹೊಡಿತೀನಿ. ನೋಡಿ, ಇದು ಕಾಯಿ ಇರೋದು ಇಲ್ಲಿ ಬಂತು, ಕಾಯಿ ಇಲ್ದಿದ್ದು ಇಲ್ಲಿ ಬಂತು, ಶಾರ್ಟ್ ಆಯ್ತು ಇದು. ಈಗ ಇಲ್ಲೊಂದು ಪ್ಲಸ್ ಪಾಯಿಂಟ್ ಇದೆ. ಏನು ಅಂದರೆ ನೋಡಿ, ಇದು ತೆಗ್ದಿದ್ದಕ್ಕೆ ಇದಕ್ಕೆ ಒಳ್ಳೆ ಗಾಳಿ, ಬೆಳಕು, ಬಿಸಿಲು ಎಲ್ಲ ಬೀಳ್ತಾ ಇದೆ. ಇವಾಗ ಇದು ಆರೋಗ್ಯವಾಗಿ ಬೆಳೆಯುತ್ತೆ. ಇದು ಓಪನ್ ಆಗೋಕ್ಕೆ 1 ತಿಂಗಳು ಬೇಕಾಗುತ್ತೆ. ಈಗ ಅಷ್ಟೊತ್ತಿಗೆ ಇದು ಕಾಯಿ ಬಂದ್ಬಿಟ್ಟಿರುತ್ತೆ ಆರಾಮಾಗಿ. ಇದು ನಾನು ಮಾಡ್ಕೊಂಡಿರೋ ಟೆಕ್ನಾಲಜಿ, ನನಗೆ ಯೂನಿವರ್ಸ್ ಕೊಟ್ಟಂಥ ಥಾಟ್ ಇದು. ನೋಡಿ, ದಾರೆಲ್ಲ ಬಿಟ್ಟು ಹೊಡೆದಿದ್ದೀವಿ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗಿಲ್ಲಿ. ಇಲ್ಲಿ ನಮ್ಮ ಕೆಲಸದವರು ಏನು ಮಾಡ್ತಾರೆ, ಇಲ್ಲಿ ನಾನು ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ದೀನಿ ನಿಮಗೆ, ಇಲ್ಲಿ ವೈಟ್ ಆಗಿರಬೇಕು, ರೆಡ್ ಇದ್ದರೆ ಅದರಲ್ಲಿ ಫಸಲು ಬರಲ್ಲ ಅಂತ. ನೋಡಿ, ಅವರು ನಾವು ಹೇಳ್ಕೊಟ್ಟಂಗೆ ಮಾಡಿಬಿಡಲ್ಲ. 10 ಜನ ಮಾಡುವಾಗ ಹೆಂಗೋ ಮಾಡಿಬಿಟ್ಟಿರ್ತಾರೆ, ರೆಡ್ ಹತ್ರ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಅದರಲ್ಲಿ ನೋಡಿ, ಇದರಲ್ಲಿ ಕಾಯಿ ಬಂದಿಲ್ಲ ನೋಡಿ. ಅದಕ್ಕೆ ಇದು ನೋಡಿ, ಇಲ್ಲಿ ವೈಟ್ ಆಗಿದೆ ನೋಡಿ, ಇಲ್ಲಿ ಹಾಕ್ತೀನಿ ನಾನು. ಈಗ ಮತ್ತೆ ವೈಟ್ ಆಗಿರೋ ಕಡೆ ಹಾಕ್ತೀನಿ. ನೋಡಿ, ಇದರಲ್ಲಿ ಡೆಫಿನೆಟ್ ಬರುತ್ತೆ ಕಾಯಿ. ಇಲ್ಲಿ ವೈಟ್ ಆಗಿದೆ ಚಿಗುರಿ. ಈ ಚಿಗುರಲ್ಲಿ ಡೆಫಿನೆಟ್ ಕಾಯಿ ಬರುತ್ತೆ. ಅಂದರೆ 10 ಜನ ಕೆಲಸದವ್ರು ಬಂದಾಗ ಎಲ್ಲರೂ ಒಂದೇ ಥರ ಹಾಕಿರಲ್ಲ. ನಾವೇನು ಹೇಳ್ಕೊಟ್ಟಿದ್ದೀವೋ ಅದು ಹಾಕಿರಲ್ಲ. ಆಗ ಡಿಫ್ರೆಂಟ್ ಆದಾಗ ಆ ಥರ ಬರ್ತವೆ. ಈಗ 10 ಜನನೂ ನಾವು ಡಿಮ್ಯಾಂಡ್ ಮಾಡೋಕ್ಕಾಗೋದಿಲ್ಲ. ಅದು ಮಾಡ್ಕೊಂಡು ಕೂತ್ರೆ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ. ಡಿಫ್ರೆಂಟ್ ಆಗುತ್ತೆ, ಆದರೂ ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ. ಅದು ಅಗ್ರಿಕಲ್ಚರಲ್ಲ ಹಂಗೆ ಡಿಫ್ರೆನ್ಸಸ್ ಆಗುತ್ತೆ. ಏನು ಎಲ್ಲ ಹುಟ್ಟಿದ ಮಕ್ಕಳೆಲ್ಲ ಇವಾಗ ಬದುಕಿಸ್ಕೊಳ್ತಾರೆ. ಹಿಂದಿನ ಕಾಲದಲ್ಲಿ ಯಾರೂ ಬದುಕಿಸ್ಕೊತಾ ಇರಲಿಲ್ಲ. ಅಗ್ರಿಕಲ್ಚರಲ್ಲ ಅದು ಇದೆ. ಎಲ್ಲ ನಾವು ಹಾಕಿದ್ದು ಎಲ್ಲನೂ ಬಂದುಬಿಡಲ್ಲ. ಸತ್ತೋಗ್ತವೆ, ಕೆಲವು ಬರ್ತವೆ, ಬಂದಿದ್ದನ್ನು ತೊಗೋಬೇಕಷ್ಟೆ. ಇದು ನೋಡಿ, ಕಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಲ್ಲರಿಗೂ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲರಿಗೂ. ಏನಾದರೆ ಒಂದು ವ್ಯವಸಾಯದಲ್ಲಿ ನಾವು ರೂಢಿ ಮಾಡ್ಕೋಬೇಕು. ನಾವು ಉಪವಾಸ ಇದ್ದರೂ ಪರವಾಗಿಲ್ಲ, ನಾವು ಆ ಬೆಳೆಗೆ ಏನು ಮಾಡಬೇಕು, ಆ ಗಿಡಕ್ಕೆ ಏನು ಕೊಡಬೇಕು ಅದು ಕೊಡಲೇಬೇಕು. ನಾವು ಉಪವಾಸ ಇದ್ದರೂ ಪರವಾಗಿಲ್ಲ, ಅದನ್ನು ನಾನು ಪಾಲಿಸ್ತೀನಿ.
ನಾನು ಉಪವಾಸ ಇದ್ದರೂ ಪರವಾಗಿಲ್ಲ, ಆದರೆ ಗಿಡಕ್ಕೆ ಏನು ಟೈಮಿಗೆ ಏನು ಗೊಬ್ಬರ ಹಿಂಡಿ ಏನು ಹಾಕಬೇಕೋ ಅದನ್ನಂತೂ ಡೆಫಿನೆಟಾಗಿ ಹಾಕ್ತೀನಿ. ನೋಡಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇಲ್ಲೇ ತೋರಿಸ್ಬಿಡ್ತೀನಿ. ನೋಡಿ ಈ ಎಲೆ ಉದುರುತ್ತೆ ಕಟ್ಟಿಂಗ್ ಹಾಕಿದಾಗ. ವರ್ಷಕ್ಕೂ ನಾವು ಹಿಂಗೆ ಪೂರ್ಣಿಂಗ್ ಮಾಡ್ತೀವಲ್ಲ, ನಾವು ಕಟ್ಟಿಂಗ್ ಮಾಡಿದಾಗ ನೋಡಿ ಈ ಥರ ಚಿಗುರೆಲ್ಲ ತೆಗಿತೀವಲ್ಲ ಅರಳೆಗೆ, ಇದನ್ನೆಲ್ಲನೂ ನಾನು ಒಂದು ಸಲ ಪೂರ್ಣಿಂಗ್ ಆದಮೇಲೆ ಎಲ್ಲನೂ ಬೆಡ್ಗೆ ಹಾಕ್ಸ್ಬಿಡ್ತೀನಿ, ಈ ಥರ ತಿಳಿಸ್ಬಿಡ್ತೀನಿ. ಈಗ ಇದು ಆ ಕಡೆ ಈ ಕೆಲಸ ಮುಗಿದ ತಕ್ಷಣ ಆ ಕೆಲಸ ಮಾಡಿಸ್ತೀನಿ. ಅದು ಮಾಡಿದಾಗ ಈ ಬೆಡ್ಡಿಗೆ ಗೊಬ್ಬರ ಆಗುತ್ತೆ, ಇದೇ ಮಲ್ಚಿಂಗ್ ಆಗುತ್ತೆ. ಇದು ಮಲ್ಚಿಂಗ್ ಅಂತಾರೆ ಇದನ್ನು, ಸಾವಯವ ಸಮಗ್ರ ಕೃಷಿ ಅಂತೆಲ್ಲನೂ ಅಂತೀವಲ್ಲ, ಅದರಲ್ಲಿ ಮಲ್ಚಿಂಗ್ ಆಗುತ್ತೆ. ಮಲ್ಚಿಂಗ್ ಆದಾಗ ಇದು ಅಲ್ಲೇ ಆಟೋಮೆಟಿಕ್ಕಾಗಿ ಗೊಬ್ಬರ ಆಗ್ತಾ ಇರುತ್ತೆ, ನಾವು ಎಕ್ಸ್ಟ್ರಾ ಏನು ಮಾಡೋದೇ ಬೇಡ ಇದನ್ನು, ಅದು ಅಷ್ಟು ಕೆಲಸ ಮಾಡಬೇಕಷ್ಟೆ. ಹಂಗಾಗಿ ಇದು ಸೀಬೆಗೆ ಈಗ ಬೇರೆ ಬೆಳೆಗೆಲ್ಲನೂ 100ಕ್ಕೆ 100 ಗೊಬ್ಬರ ಕೊಡಲೇಬೇಕು. ಸೀಬೆಗೆ ಅದರಲ್ಲಿ ಅರ್ಧ ಕೊಟ್ಟರೆ ಸಾಕು. ಕಾರಣ ನೋಡಿ ಇದೆಲ್ಲ ಗೊಬ್ಬರ ಆಗಿರುತ್ತೆ. ಇಷ್ಟು ಇಳುವರಿ ಬಂದಿದೆ ಕಾಯಿ, ನಾವು ಇಷ್ಟು ಅವಶ್ಯಕತೆ ಇಲ್ಲ ನಮಗೆ. ಅದು ನ್ಯಾಚುರಲ್ ಥಿನ್ನಿಂಗ್ ಆಗಬೇಕಾಗಿತ್ತು, ಈ ಸಲ ಆಗಿಲ್ಲ. ಯಾಕೆ ಅದು ಮಳೆ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲ ಮಳೆ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಬೇಸಿಗೆ ಜಾಸ್ತಿ ಆಗುತ್ತೆ. ಇದು ಫ್ರೂಟ್ ಹೂವು ಬಂದಾಗ ಯಾವುದೂ ಆಗೇ ಇಲ್ಲ. ನಮ್ಗೆ 2 ಬಂದರೆ ಸಾಕು, ಜಾಸ್ತಿ ಆಗಿದೆ. ಜಾಸ್ತಿ ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಆದರೆ ನಾವು ಕಾಯಿ ನೋಡಿಕೊಂಡು ನಾವು ಫೀಡಿಂಗ್ ಮಾಡಬೇಕಾಗುತ್ತೆ. ಏನಂದರೆ ಗೊಬ್ಬರಗಳು ಹಿಂಡಿಗಳು ಸ್ವಲ್ಪ ಜಾಸ್ತಿ ಕೊಡೋದು ಅದೆಲ್ಲ ಮಾಡಬೇಕಾಗುತ್ತೆ. ಅದನ್ನು ನೀವು ಗಿಡ ನೋಡ್ಕೊಂಡೇ ಮಾಡ್ಕೋಬೋದು. ಅದು ಏನು ನಾವು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಬೇಸಾಯ ಅದೇ ಕೇಳುತ್ತೆ, ನಾವು ಕೊಡಬೇಕಷ್ಟೇ, ಇನ್ನೇನು ಎಲ್ಲೂ ಹೋಗೋಷ್ಟೇ ಇಲ್ಲ. ಗಿಡನೇ ಕೇಳುತ್ತೆ ನಮಗೆ, ನೀರು ಕೊಡು, ಗೊಬ್ಬರ ಕೊಡು, ಬೇಸಾಯ ಇದಾಕು ಅಂತೆಲ್ಲನೂ, ಹಿಂಡಿ ಕೊಡು ಅಂತ ಕೇಳುತ್ತೆ. ಅದು ಅಲ್ಲಿಂದ ಆಚೆಗೆ ನೀವು ಗಿಡ ಹಾಕಿದ್ಮೇಲೆ ಅದೇ ಅನುಭವ ಬಂದುಬಿಡುತ್ತೆ. ತೋಟಕ್ಕೆ ಒಂದು ಸಲ ಇಳಿದ ಮೇಲೆ ಯಾವುದೇ ರೈತರಾಗಲಿ ಮಾಡಬೇಕು ಅಂತ ಮನಸ್ಸಿದ್ದಾಗ ಅದು ತಗೊಳ್ಳುತ್ತೆ, ಅದೇ ಕೊಡಿಸ್ಕೊಳ್ಳುತ್ತೆ. ಆದರೆ ಅವಾಗ ಮಾಡಿಬಿಡ್ಬೇಕು ನಾವು. ಗೊಬ್ಬರದ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಬೇಸಿಕ್ಕು ಗೊತ್ತಿರುತ್ತೆ. ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಮತ್ತು DAP, ಮತ್ತು 9, 24, 24 ಅಂತ ಬರುತ್ತೆ. ಮತ್ತು ಇದೆಲ್ಲನೂ ಇದೆ. ಏನಂದರೆ ನಾವು ಒಬ್ಬರು ಇವರು ಮೂಲಕ ಹೋದಾಗ, ಏನು ಮಾರ್ಗದರ್ಶಕರ ಮೂಲಕ ಹೋದಾಗ ನಮಗೆ ಕರೆಕ್ಟು ಲಾಸ್ ಆಗೋದಿಲ್ಲ, ಏನು ಹಾಕಬೇಕು ಏನು ಮಾಡಬೇಕು ಅಂತ. ನಾನು ಹಂಗೆ ನಮ್ಮ ರಾಘವೇಂದ್ರ ಮುಖಾಂತರ ಹೋಗ್ತಾಯಿದ್ದೀನಿ ಈಗ ಪ್ರೆಸೆಂಟಾಗಿ. ವಿಜಯಪುರದಲ್ಲಿ ಶ್ರೀನಿಧಿ ಅಂತ ವರ್ಧೇನಹಳ್ಳಿ ನಮ್ಮ ಅಣ್ಣನ ಮಗ ರಾಘವೇಂದ್ರ ಅಂತ, ಅವನು ಅಗ್ರಿಕಲ್ಚರಲ್ಲಿ ಪ್ರಾವೀಣ್ಯತೆ ಪಡ್ಕೊಂಡಿದ್ದಾನೆ. ಅವನು ಇಲ್ಲಿ ರಸಗೊಬ್ಬರಗಳ ಅಂಗಡಿ ಮಾಡಿದ್ದಾನೆ. ಅವ್ರ ಮೂಲಕನೇ ನಾನು ತುಂಬ ಈ ಗೊಬ್ಬರಗಳ ಬಗ್ಗೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸೀಸನ್ಗೆ ಹೇಳ್ತೀನಿ ಈ ಥರ ಏನಿದೆ, ಡಿಫೆಕ್ಟ್ಸ್ ಏನಿದೆ, ಗಿಡದಲ್ಲಿ ಕಾಯಿ ಸಣ್ಣ ಬರ್ತಾ ಇದೆಯಾ, ದಪ್ಪ ಆಗಿದೆಯಾ, ಇಲ್ಲ ಏನಾದ್ರು ರೋಗ ಇದೆಯಾ ಅಂತೆಲ್ಲ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಏನು ಕೊಡಬೇಕು ಅವ್ರು ಕರೆಕ್ಟಾಗಿ ಕೊಡ್ತಾರೆ. ಯಾಕಂದರೆ ಪ್ರಾವೀಣ್ಯತೆಯ ಮೂಲಕ ಹೋಗಬೇಕು ಕೆಲವೊಂದನ್ನು. ಅವ್ರ ಮೂಲಕ ಹೋದಾಗ ಅವ್ರು ಏನು ಹಾಕಬೇಕು ಏನು ಅಂತೆಲ್ಲ ಬರ್ಕೊಟ್ಬಿಡ್ತಾರೆ. ಎಲ್ಲ ನೀಟಾಗಿ ತೊಗೊಂಡು ಬಂದು ಎಲ್ಲ ಮಿಕ್ಸಿ ಅಲ್ಲಿಂದ ಆಚೆಗೆ ನಾವು ಮಾಡ್ತೀನಿ. ಎಲ್ಲ ಒಂದು ಟಾರ್ಪಲ್ ಮೇಲೆ ಎಲ್ಲ ಸುರಿಸ್ಬಿಡ್ತೀನಿ. ಎಲ್ಲ ಗೊಬ್ಬರ ಏನು ತರ್ತೀವೋ ಅದೆಲ್ಲನೂ ಎಲ್ಲ ಸಿಮೆಂಟ್ ಮಿಕ್ಸ್ ಮಾಡಲ್ವ, ಆ ಥರ ಮಿಕ್ಸ್ ಮಾಡಿಸ್ತೀನಿ. ಚೆನಕೆಯಲ್ಲಿ ಮಿಕ್ಸ್ ಮಾಡಿಸಿ ಆಮೇಲೆ ಆ ಕಡೆ ಈ ಕಡೆ ಟ್ರಂಚ್ ತೆಗೆದುಬಿಟ್ಟು ಹಾಕಿಸ್ತೀನಿ. ಹಾಕಿಸ್ಬಿಟ್ಟು ಮುಚ್ಚಿಬಿಟ್ರೆ ಅದೇ ಹಾಕೋದು ಮುಚ್ಚೋದು ಎಲ್ಲ ಗೊತ್ತಿರುತ್ತೆ ಅದೆಲ್ಲನೂ ರೈತರಿಗೆ. ಅದು ಮಾಡಿದಾಗ ಅದನ್ನು ವರ್ಷಕ್ಕೊಂದು ಸಲ ಇದು ಹಾಕಬೇಕು, ಹಿಂಡಿಗಳು ಇದೆಲ್ಲನೂ. ಮಧ್ಯದಲ್ಲಿ ರಸಗೊಬ್ಬರ ಅಂತ ಹೇಳಿದ್ನಲ್ಲ, 20% ರಸಗೊಬ್ಬರ ಬಳಸ್ತೀನಿ ಅಂತ. 9, 24, 24 ಅಂತ ಬರುತ್ತೆ. ಇನ್ಸ್ಟೆಂಟಾಗಿ ಸಿಗುತ್ತೆ, ಇನ್ಸ್ಟೆಂಟ್ ಕಾಫಿ ಮಾಡ್ದಂಗೆ ಸಿಕ್ಬಿಡುತ್ತೆ. ಅದಕ್ಕೆ ಅದನ್ನು ಹಾಕ್ತೀನಿ. ನೋಡಿಕೊಂಡು ಗಿಡ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ನಾವು ಅದನ್ನ ಟೈಮ್ ಟೇಬಲ್ ಕೊಡೋಕ್ಕಾಗೋದಿಲ್ಲ. ಇದನ್ನು ಮಾತ್ರ ನಾವು ಗಿಡ ನೋಡಿ ಕಾಯಿ ಹಾರ್ವೆಸ್ಟ್ ಆಗ್ತಾ ಇದ್ದಂಗೆ ಈ ಸೀಬೆಯಲ್ಲಿ ಒಂದು ಹೇಳ್ತೀನಿ, ಫೀಡಿಂಗ್ ತುಂಬ ಇಂಪಾರ್ಟೆಂಟೇ. ಕಾಯಿ 365 ದಿನ ಕಾಯಿ ಕೀಳೋದಕ್ಕೆ ನಾವು ಕೊಡ್ತಾನೇ ಇರಬೇಕು. ಏನಂದರೆ ಹಿಂಡಿಗಳು ವರ್ಷಕ್ಕೊಂದು ಸಲ ಹಾಕ್ಕೊಂಡ್ರೆ ಸಾಕು. ನಾನು ಈಗ ನಮ್ಮದು ದ್ರಾಕ್ಷಿ ಇದ್ದ ಕಾರಣ 4 ವರ್ಷ ಆಗಿದೆ, ಇನ್ನೂ ಗೊಬ್ಬರ ಹಾಕಿಲ್ಲ. ಹಿಂಡಿಗಳು ವರ್ಷಕ್ಕೊಂದು ಸಲ ಹಾಕ್ಸಿದ್ದೀನಿ, ಆದರೆ ಗೊಬ್ಬರಗಳ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ. ಈ ವರ್ಷ ಹಾಕಬೇಕು. ಈ ಸೀಸನ್ನು ಈ ಮಾರ್ಚಿಗೆ ಹಾಕಿಸ್ತೀನಿ. ಆವಾಗ ಇನ್ನೊಂದು ಸ್ಟೆಪ್ ಇದೆ. ಇಷ್ಟೆಲ್ಲ ಆಗಿ ಗಿಡ ದೊಡ್ಡದಾಗಿದೆ ನೋಡಿ. ಇನ್ನೆಲ್ಲನೂ ನಿಮಗೆ ಇನ್ನೂ ಅಲ್ಲಿ ಇನ್ನೊಂದು ಕಡೆ ತೋರಿಸ್ತೀನಿ. ಅದು ತುಂಬ ಹೈಟ್ ಆಗಿಬಿಟ್ಟಿದೆ. ಇದು ಈ ಪೂರ್ಣಿಂಗು ಇದು ಇರೋದಕ್ಕೆ, ವಿಧಾನ ಇರೋದಕ್ಕೆ ನಮಗೆ ಕಾಯಿ ಕೀಳೋಕ್ಕಾಗಲಿ ಪೂರ್ಣಿಂಗ್ ಮಾಡೋಕ್ಕಾಗಲಿ ನಮ್ಗೆ ಹತ್ರ ಇರಬೇಕು. ಲೇಡೀಸು ನಮಗೆ ಕೈಗೆ ಅನಿಸ್ತಾ ಇರಬೇಕು, ಕೈಗೆ ಅನ್ಸೋಂಗಿರ್ಬೇಕು. ಮರ ಹತ್ತಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಒಂದು 4 ವರ್ಷ ಅಷ್ಟೇ ಇದು. ಆಮೇಲೆ
ಬ್ಯಾಕ್ ಹಾಕ್ಕೊಳ್ತೀವಿ ನೋಡಿ. ಇಲ್ಲಿ ಈ ಗಿಡ ನೋಡಿ ಇದೆಲ್ಲ ಅನಿಸ್ತಾ ಇದೆ ನನಗೆ ನೋಡಿ. ಇದು ಅನಿಸುತ್ತೆ ಗಿಡ ಹಿಂಗೆ ನಾವು ಇದಕ್ಕೆ ಪೂರ್ಣಿಂಗ್ ಮಾಡಬೇಕಲ್ವಾ ನೋಡಿ. ಹಿಂಗೆ ಎಳ್ಕೊಂಡು ಪೂರ್ಣಿಂಗ್ ಮಾಡಬೇಕು ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ನೋಡಿ ಹಿಂಗೆ ಕಟ್ ಮಾಡ್ತೀವಿ ಹಿಂಗೆ. ಇದು ನೋಡಿ ಇನ್ನು ಅಲ್ಲಿ ನೋಡಿ ಇದೆಲ್ಲ ಮಾಡ್ಬೋದು. ಇಷ್ಟು ಮಾತ್ರ ಸರಿ ನಮ್ಗೆ ಆರಾಮಾಗಿರುತ್ತೆ ಕೆಲಸ ಮಾಡೋಕ್ಕೆ. ಈಗ ಅಲ್ಲಿ ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆ ನೋಡಿ, ಅಲ್ಲೆಲ್ಲ ಅದು ಹೈಟ್ ಆಗಿಬಿಟ್ಟಿದೆ, ಅದು ಆಗಲ್ಲ. ಅದನ್ನು ಈ ವರ್ಷ ಈಗ ತೊಗೊಂಡ್ಬಿಟ್ಟು ಇನ್ನು 6 ತಿಂಗಳು ಅದನ್ನು ಫುಲ್ಲು ಬ್ಯಾಕ್ ಹಾಕ್ತೀನಿ ನೋಡಿ. ಇದರಲ್ಲಿ ಇಲ್ಲೇ ಇಲ್ಲ ನೋಡಿ, ಇಲ್ಲಿ ಫುಲ್ಲು ತೆಗೆದುಬಿಡೋದು. ಕಾಯಿ ಮುಗಿದೋಗುತ್ತೆ. ಕಾಯಿ ಈಗ ಏಪ್ರಿಲ್ ಫೆಬ್ರವರಿ ಮಾರ್ಚಿಗೆ ಫುಲ್ ಕಾಯಿ ಖಾಲಿ ಆಗೋಗ್ಬಿಡುತ್ತೆ. ಫುಲ್ಲು ಪೂರ್ಣಿಂಗ್ ಮಾಡಲ್ಲ. ಇನ್ನೊಂದು 4 ಮಂತ್ಸ್ ಇದೆ ಅನ್ನಂಗೆ ಫೆಬ್ರವರಿಗೆ ಅಂದರೆ ನವಂಬರಿಗೆ ನಿಲ್ಲಿಸ್ಬಿಡ್ತೀನಿ. ಈಗ ಬ್ಯಾಕ್ ಹಾಕಬೇಕು ಅಂದ್ಕೊಂಡಿರೋದಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ನೋಡಿ, ಇಲ್ಲಿ ನಡಿದೆ ಇಲ್ಲಿಗೆ ಹಾಕಿಸ್ತೀನಿ. ಅದು ಗಿಡನ ತೋರಿಸ್ತೀನಿ, ಹಾಕಿರೋ ಅಂಥ ಗಿಡ. ಕಾಯಿ ಫುಲ್ ವರ್ಷ ಇರ್ತದೆ, ಅವಾಗ ಹೆಂಗೆ ನೀವು ನಿಲ್ಸ್ಕೊಂತೀರಾ? ಅಲ್ಲ, ಇದುವರೆಗೂ ಹಾಕಿಲ್ಲ. ಇದು ಬರೀ 4 ವರ್ಷಕ್ಕೆ ಒಂದ್ಸಲ ಮಾಡೋದು. ಅಂದರೆ ನೀವು ಬೇಕು ಅಂತ ಕಾಯಿ ಕಿತ್ತಾಕ್ತೀರಾ? ಬೇಕು ಅಂತ ನಾವು ಪೂರ್ಣಿಂಗ್ ಮಾಡಿಲ್ಲ ಅಂದರೆ ಕಾಯಿ ಬರಲ್ಲ. ಇದರಲ್ಲಿ ಅದೊಂದು ಇದಿದೆ. ಯಾವಾಗ ಪೂರ್ಣಿಂಗ್ ಮಾಡಲಿಲ್ಲ ಅಂದ್ರೆ ಕಾಯಿ ಬರುತ್ತೆ ಅಂದರೆ ಮೇ ಜೂನಲ್ಲಿ ಬರುತ್ತೆ ಅಷ್ಟೇ. ಇನ್ನು ನಮ್ಗೆ ವರ್ಷ ಪೂರ್ತಿ ಕಾಯಬೇಕಂದ್ರೆ ನಾವು ಪೂರ್ಣಿಂಗ್ ಮಾಡಲೇಬೇಕು. ಈ ಪೂರ್ಣಿಂಗ್ ತುಂಬ ಇದರಲ್ಲಿ ಸೀಬೆಯಲ್ಲಿ ಅಲಹಾಬಾದ್ ಸಫೇದಲ್ಲಿ, ಬೇರೆದ್ರಲ್ಲಿ ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಅಲಹಾಬಾದ್ ಸಫೇದಲ್ಲಿ ಮಾತ್ರ ಪೂರ್ಣಿಂಗ್ ತುಂಬ ಇಂಪಾರ್ಟೆಂಟೇ. ಈ 365 ದಿನನೂ ಕಾಯಿ ಬರಬೇಕು ಅಂದರೆ ನಮಗೆ ಪೂರ್ಣಿಂಗ್ ಇಂಪಾರ್ಟೆಂಟೇ. ಪೂರ್ಣಿಂಗ್ ಯಾವುದು ಗೊಬ್ಬರ ಹಾಕೋದು ಸ್ವಲ್ಪ ಹಿಂದೆ ಮುಂದೆ ಆದರೂ ಪರವಾಗಿಲ್ಲ, ಈ ಪೂರ್ಣಿಂಗ್ ಮಾತ್ರ ಮಾಡಲೇಬೇಕು. ಹೌದು ಮೇಡಮ್, ಹೋಗ್ತೀನಿ, ಪೂರ್ಣಿಂಗ್ ಮಾಡಲೇಬೇಕು. ಆದರೆ ನೀವು ಈಗ ಬ್ಯಾಕ್ ಹಾಕಬೇಕು ಅಂದರೆ ಈಗ ಎತ್ತರ ಆಗಿದೆ, ಆವಾಗ ನೀವು ಈಗೆಲ್ಲ ಪೂರ್ಣಿಂಗ್ ಮಾಡ್ಕೊಂಡು ಗಿಡ ಚೆನ್ನಾಗಿ ಆವಾಗ 6 ತಿಂಗಳು ಕಾಯಿ ಇರೋದಿಲ್ಲ. ಅಂದರೆ ನೀವು ವರ್ಷ ಫುಲ್ ಕಾಯಿ ಇರ್ತಂತಿರಲ್ಲ, ಹೆಂಗೆ? ಈಗ 4 ವರ್ಷದಿಂದ ಇತ್ತಲ್ವಾ? ಹೌದು, 4 ವರ್ಷದಿಂದ ಈಗ ವರ್ಷ ಪೂರ್ತಿ ಕಾಯಿ ಇತ್ತು. ಈಗ ಕಾಯಿ ಗಿಡ ಇದು ಬಿಟ್ಕೊಂಡ್ರೆ ಇರುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಈಗ ಚೇಂಜ್ ಮಾಡ್ಕೊತಾ ಇದ್ದೀವಿ. ಈಗ ಅದನ್ನು ಬಿಟ್ಬಿಡ್ತೀರಿ? ಪೂರ್ಣಿಂಗ್ ಮಾಡ್ದಂಗೆ ಬಿಟ್ಬಿಡ್ತೀರಾ? ಇಲ್ಲ ನಿಂತೋಗುತ್ತೆ ಪೂರ್ಣಿಂಗ್. ಕಂಟ್ರೋಲ್ ಮಾಡ್ಬೇಕಂದ್ರೆ ಈಗ 4 ತಿಂಗಳು, ಈಗ 4 ತಿಂಗಳಿಗೆ ಕಾಯಿ ಬರೋದಲ್ವಾ. ಈಗ ಪೂರ್ಣಿಂಗ್ ಮಾಡಿದ್ಮೇಲೆ 4 ತಿಂಗಳಿಗೆ ಕಾಯಿ ಹಾರ್ವೆಸ್ಟಿಂಗ್ ಬರೋದು. ಅದಕ್ಕೆ ನಾವು ಪೂರ್ಣಿಂಗೇ ಮಾಡಿದಿರ ಬಿಟ್ಬಿಟ್ರೆ ಅದು ಸುಮ್ಮನೆ ಬೆಳ್ಕೊಂಡಿರುತ್ತೆ ಅಷ್ಟೇ, ಕಾಯಿ ಬರೋದಿಲ್ಲ. ಆವಾಗ ಬ್ಯಾಕ್ ಹೊಡಿಸ್ಬಿಡೋದು ಅಂತ. ನಾನು ಇದುವರೆಗೂ ಮಾಡಿಲ್ಲ, ಇನ್ನು ಈಗ ಫಸ್ಟು. ಈಗ 3-4 ವರ್ಷ ಆಯ್ತಲ್ವಾ, ಈಗ ಈ ವರ್ಷ ಹಾಕ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಡ ಅದು ನಾನು ಹೇಳಿದ್ನಲ್ಲ, ನಾವು ವ್ಯವಸಾಯ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು. ಇದೆ ಇದೇನು ಮಾಡಲ್ಲ ನೋಡಿ. ಇದು ಖಾಲಿ ಇದೆ ನೋಡಿ, ಅದಕ್ಕೆ 2 ಗೆಣ್ಣು ಬಿಟ್ಟು ಹೊಡಿತೀನಿ, ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ ಕಾಯಿದೆ ನೋಡಿ, ಇಲ್ಲಿ ಮಾಡಿದ್ದೀವಿ. ಅದು ಅದೇ ನಾವು ಹೇಳಿದ್ನಲ್ಲ, ನಮ್ಮ ಕೆಲಸದವ್ರದ್ದು ಪ್ರಾಬ್ಲಮ್ ಅದು ನೋಡಿ. 1, 2, 3, 4ಕ್ಕೆ ಹಾಕ್ಬಿಟ್ಟವ್ರೆ. ಇಲ್ಲಿ ಬರಲ್ಲ ಕಾಯಿ, ಇದು ನೋಡಿ ಬರಲ್ಲ. ಇದು ಏನು ಮಾಡುತ್ತೆ, ಇದು ಕಾಯಿ ಬೇಗ ಬಂದ್ಬಿಡ್ತೈತಿ. ಇದಿದೆ ಕಾಯಿ ಬೇಗ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಕಾಯಿ ಪಿಂದೆ ಇದೆ, ಇದನ್ನ ಹಾಕೋಕ್ಕಾಗಲ್ಲ ಬ್ಯಾಕು ನೋಡಿ. ಇದರಲ್ಲಿ 2ರಲ್ಲೂ ಇಲ್ಲ. ಇದೇನು ಮಾಡ್ತೀವಿ ಅಂದರೆ ಈ ಕಾಯಿ ಕಿತ್ಕೊಂಡ್ಮೇಲೆ ಇಲ್ಲಿ ಕೊಡಿಸ್ತೀನಿ. ಅದಕ್ಕೆ ಅದುವರೆಗೂ ಏನು ಮಾಡಲ್ಲ, ಇದನ್ನ ಹಿಂಗೆ ಬಿಟ್ಬಿಡ್ತೀವಿ. ಇಲ್ಲ ಅಂದರೆ ಇದು ಸುಮ್ಮನೆ ಬೆಳ್ಕೊಂಡು ಹೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಅದು ಗಿಡನ ನಾವು ಹಂಗೆ ಅದು ಬಸ್ತಲ್ಲಿ ಇಟ್ಕೋಬೇಕು. ನಮಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬೇಕು ಗಿಡನ. ಹಂಗೆಲ್ಲ ಇದೆ ಇದರಲ್ಲಿ. ಅದು ನೋಡ್ತಾ ಇದ್ರೆ ನಮಗೆ ಕೈಯಲ್ಲಿ ಸಿಸರ್ ಹಿಡ್ಕೊಂಡು ಬರ್ತೀನಿ ನಾನು ವಾಕಿಂಗ್ ಹೋಗುವಾಗೂ. ನೋಡಿದ್ರೆ ಆ ಥರದ್ದೆಲ್ಲನೂ ಹಂಗೆ ಮಾಡ್ತೀನಿ ನೋಡಿ. ಇದು ನೋಡಿ, ಇಲ್ಲಿ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ವೈಟ್ ಇದೆ ಅಲ್ವಾ ಕಾಯಿ ಆದಮೇಲೆ, ನೋಡಿ ಇಲ್ಲಿ ರೆಡ್ ಇದೆ ಅಲ್ವಾ ನೋಡಿ. ಹಿಂಗಿರ್ಬೇಕು, ಹಿಂಗಿದ್ದ ಕಡೆ ಹಾಕಿದ್ರೆ ಮಾತ್ರ ಕ್ರಾಪ್ ಬರೋದು. ಅದಕ್ಕೆ ಇದನ್ನ ಬೆಳೆಯಕ್ಕೆ ಬಿಡ್ತೀವಿ. ಇದು ಹಿಂಗಾದಾಗ ಆರೆಲ್ಲ ಆದಾಗ ಹಾಕೋದು. ಕರೆಕ್ಟಾಗಿ 2 ಮಂತ್ಸಿಗೆ ಒಂದ್ಸಲ ಬರುತ್ತೆ ಹಾರ್ವೆಸ್ಟ್. ಇದು ಕಟ್ಟಿಂಗ್ 2 ಮಂತ್ಸಿಗೆ ಒಂದ್ಸಲ ಮಾಡಿದಾಗ ಕರೆಕ್ಟಾಗಿ ಸಿಗುತ್ತೆ ಅದು. ಈಗ 1 ತಿಂಗಳಾಗಿದೆ, ಇದು ಇನ್ನೊಂದು ತಿಂಗಳಿಗೆ ಬರುತ್ತೆ ಅದು.